ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಮೇಯ್ನಾಗಿ ಗೊತ್ತಿಲ್ಲದೆ ಅಪ್ಪಿತಪ್ಪಿ ಮಾಡುವಂತಹ ತಪ್ಪುಗಳು ಏನು ಅಂತ ನೋಡೋಣ. ಯಾಕಂದರೆ ನಮಗೆ ಗೊತ್ತಿರಲ್ಲ ಇದೆಲ್ಲ ಒಂದು ತಪ್ಪ ಅನ್ನೋ ಥರ ನಾವು ಅನ್ಕೋತೀವಿ. ಬಟ್ ಖಂಡಿತವಾಗ್ಲೂ ಇದೆಲ್ಲನೂ ಕೆಲವೊಂದು ವಿಷಯಗಳು ಪ್ರೆಗ್ನೆನ್ಸಿಯಲ್ಲಿ ನಾವು ಅಸಾಲ್ಟಾಗಿ ಮಾಡುವಂಥ ಕೆಲವೊಂದು ವಿಷಯಗಳದೇನಾಗುತ್ತೆ ಅಂದರೆ ಮಗುವಿನ ಬೆಳವಣಿಗೆಗೆ ಮತ್ತು ಪ್ರೆಗ್ನೆನ್ಸಿಗೆ, ಡಿಲಿವರಿಗೆ, ಹೆಲ್ತ್ಗೆ ಎಲ್ಲದಕ್ಕೂ ಒಂದು ಕಾಂಪ್ಲಿಕೇಟೆಡ್ ಆಗಿ ಬಂದು ಸೇರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳುವಂಥ ಕೆಲವೊಂದು ಪಾಯಿಂಟ್ಸನ್ನು ಸೂಕ್ಷ್ಮವಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಅದನ್ನು ಹಾಗೇ ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ಯಾರೂ ಬೇಕು ಅಂತ ತಪ್ಪು ಮಾಡಲ್ಲ, ಗೊತ್ತಿಲ್ಲದೆ ಮಾಡಬಹುದು, ಇಲ್ಲ ಮೇ ಬಿ ಕ್ರ್ಯಾವಿಂಗಿಂದ ಮಾಡ್ಬೋದು, ಇಲ್ಲಾಂದರೆ ಏನೋ ಆ ಸಮಯದಲ್ಲಿ ಗೊತ್ತಾಗದೆ ಸರಿಯಾಗಿ ಯೋಚನೆ ಮಾಡದೆ ಕೂಡ ಮಾಡ್ಬೋದು. ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ಪ್ರೆಗ್ನೆನ್ಸಿಯಲ್ಲಿ ಬೇಬಿಯ ಹೆಲ್ತ್ ಚೆನ್ನಾಗಿರುತ್ತೆ. ನೀವು ಕರೆಕ್ಟಾಗಿ ಹೆಲ್ತ್ ಮೇಂಟೈನ್ ಮಾಡ್ಬೋದು. ನಾರ್ಮಲ್ ಡೆಲಿವರಿಗೆ ಮತ್ತು ಬೇಬಿಯ ಹೆಲ್ತ್ಗೆ ಕೂಡ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ಸೊ ಮೊದಲನೇ ತಪ್ಪು, ಡಾಕ್ಟರ್ಸ್ ಹೇಳಿರ್ತಾರೆ ಗಂಡ ಹೆಂಡತಿಯ ದಾಂಪತ್ಯ ಬಂದು ಕಂಟ್ರೋಲ್ ಆಗಿರಬೇಕು, ಸ್ಪೆಷಲಾಗಿ ಫಸ್ಟ್ ಟ್ರೈಮಿಸ್ಟರ್ ಮತ್ತು ಎಂಡಿಂಗಲ್ಲಿ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಇರಬೇಕು ಅಂತ ಹೇಳಿರ್ತಾರೆ. ಮತ್ತು ಬಂದು ಶಾರ್ಟ್ ಸರ್ವಿಕ್ಸ್ ಇದ್ದರೆ, ಹೊಲಿಗೆಗಳನ್ನು ಹಾಕ್ಸ್ಕೊಂಡಿದ್ರೆ, ಮೇ ಬಿ ಏನಾದರೂ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇದ್ದರೆ, ಪ್ರಾಬ್ಲಮ್ ಇದ್ದರೆ, ಶಾರ್ಟ್ ಸರ್ವಿಕ್ಸ್ ಇತ್ತು ಅಂತಂದರೆ ಕೂಡ ಡಾಕ್ಟರ್ಸ್ ಇದು ಬೇಡ ಅಂತ ಹೇಳಿರ್ತಾರೆ. ಇದನ್ನು ಡಾಕ್ಟರ್ ಹೇಳಿರೋದನ್ನು ಮರೆತು ಏನೂ ಆಗಲ್ಲ ಅನ್ನೋ ರೀತಿ ನಡ್ಕೊಂಡಾಗ ಖಂಡಿತವಾಗ್ಲೂ ಪೇಯ್ನು ಮತ್ತು ಡೆಲಿವರಿಗೆ ತೊಂದರೆ ಇಂಥವೆಲ್ಲ ಆಗುತ್ತೆ. ಸೊ ಇಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಡಾಕ್ಟ್ರ್ ಏನು ಹೇಳಿರ್ತಾರೋ ಅದನ್ನು ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಬಂದು ರೈಟ್ ಸೈಡ್ ಮಲಗೋದು ಮತ್ತು ಜಾಸ್ತಿ ಸ್ಟ್ರೈಟ್ ಮಲಗೋದು. ಪ್ರೆಗ್ನೆನ್ಸಿಯಲ್ಲಿ ಮಲಗುವ ಭಂಗಿ ನಾನು ಹೇಳಿದ್ದೀನಿ ನಿಮಗೆ. ಲೆಫ್ಟ್ ಸೈಡ್ ಬಂದು ಪ್ರೆಗ್ನೆನ್ಸಿಯಲ್ಲಿ ತುಂಬ ತುಂಬಾ ಮುಖ್ಯ. ನೀವು ಲೆಫ್ಟ್ ಮಲಗೋವಾಗ ಮಗುಗೆ ಏನು ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ನಿಮ್ಮ ಕಡೆಯಿಂದ, ಆಕ್ಸಿಜನ್ ಆಗ್ಬೋದು, ಇಲ್ಲ ಊಟ ಆಗ್ಬೋದು, ತಿಂದಿರುವಂತಹ ಊಟದಲ್ಲಿರುವಂಥ ನ್ಯೂಟ್ರಿಯೆಂಟ್ಸು, ಐರನ್ ಕಂಟೆಂಟು, ನೀರಿನ ಅಂಶ ಪ್ರತಿಯೊಂದು ಹೋಗಿ ಮಗುಗೆ ಸೇರಬೇಕು ಅಂದರೆ ಲೆಫ್ಟ್ ಸೈಡ್ ಮಲಗಿದ್ದಾಗ ಮಾತ್ರ ಅದು ಬೇಗ ಹೋಗಿ ಸೇರತ್ತೆ ಮಗುಗೆ. ನೀವು ಸ್ಟ್ರೈಟ್ ಮಲಗಿದಾಗ ಅಯೋಟಾ ಅನ್ನುವಂಥ ಒಂದು ನರ್ವ್ ಇರುತ್ತೆ ನಮಗೆ, ಅದು ಮಗುಗೆ ಆಕ್ಸಿಜನ್ ಹೋಗುವಂತಹ ಒಂದು ಸಪ್ಲೈಯನ್ನು ಅದಕ್ಕೆ ಜಾಸ್ತಿ ಸ್ಟ್ರೆಸ್ ಆದಾಗ ಅಯೋಟಾ ಅನ್ನೋ ನರ್ವ್ ಮೇಲೆ ನೀವು ಭಾರವನ್ನು ಹಾಕಿದಾಗ ಅದರ ಪ್ರಮಾಣ ಕಮ್ಮಿ ಆಗುತ್ತೆ, ಮಗುಗೆ ನ್ಯೂಟ್ರಿಯೆಂಟ್ಸ್ ಹೋಗಿ ಸೇರುವಂಥ ಪ್ರಮಾಣ ಕಮ್ಮಿ ಆಗುತ್ತೆ. ಅದಕ್ಕೇ ಲೆಫ್ಟ್ ಮಲ್ಕೊಳ್ಳಿ. ಆದಷ್ಟು ಸ್ಟ್ರೈಟ್ ಮತ್ತು ರೈಟನ್ನು ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಳ್ಳಿ. ಲೆಫ್ಟ್ ಅನ್ನೋದು 90% ಟೈಮ್ ಬಂದು ನೀವು ಅದರಲ್ಲೇ ಮಲಗಬೇಕು ಅಂತ ಕೂಡ ನಾನು ಹೇಳಿರ್ತೀನಿ. ಸೊ ಇದನ್ನು ಫಸ್ಟ್ ಟ್ರೈಮಿಸ್ಟರಿಂದ ನೀವು ಫಾಲೋ ಮಾಡ್ಕೊಂಬಂದರೆ ನೀವು ತಿಂದಿರುವಂಥ ಎಲ್ಲ ಊಟದ ನ್ಯೂಟ್ರಿಯೆಂಟ್ಸು ಮಗುಗೆ ಕರೆಕ್ಟಾಗಿ ಹೋಗಿ ಸೇರತ್ತೆ. ನೆಕ್ಸ್ಟ್ ಮಾಡುವಂಥ ವಿಷಯ ಹೆವಿಯಾದಂಥ ನಾನ್ ವೆಜ್ ಇಂಟೇಕು. ದಿನ ಕೆಲವ್ರಿಗೆ ನಾನ್ ವೆಜ್ ಇಲ್ಲ ಅಂದರೆ ಇರೋಕ್ಕಾಗಲ್ಲ. ಹೆಚ್ಚಾದಂಥ ಮಸಾಲೆಯುಕ್ತ ಖಾರಯುಕ್ತವಾದಂಥ ಪದಾರ್ಥಗಳನ್ನು ತಿನ್ನೋದು, ಹೆಚ್ಚಾದಂತಹ ಒಂದು ಕೊಬ್ಬಿನಂಶ ಇರುವಂತಹ ನಾನ್ ವೆಜ್ಜು. ಉದಾಹರಣೆಗೆ ಮಟನಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ, ಅಂದರೆ ವೈಟ್ ಕಲರಲ್ಲಿರುತ್ತಲ್ಲ ಮಟನ್ನು, ಅಂದರೆ ರೆಡ್ ಮೀಟ್ ಸ್ವಲ್ಪ, ವೈಟ್ ಫ್ಯಾಟ್ ಸ್ವಲ್ಪ ಇರುತ್ತೆ. ಆ ಥರ ತಿನ್ನಬಾರ್ದು ಜಾಸ್ತಿ. ಹೆಚ್ಚಿಗೆ ರೆಡ್ ಮೀಟ್ ನೋಡಿ ತೊಗೋಬೇಕು. ಸೊ ಇದೇನಾಗುತ್ತೆ ಅಂದರೆ ಹೆವಿ ಫ್ಯಾಟ್ ಸೇರುತ್ತೆ. ನೆಕ್ಸ್ಟು ಚಾಕ್ಲೇಟ್ಸ್ ಇಂಟೆಕ್ ಬಂದು ಹೇಗಿರಬೇಕು ಅಂತಂದರೆ ರೇರಾಗಿರಬೇಕು. ಚಾಕ್ಲೇಟ್ಸ್ ತಿನ್ನೋದ್ರಿಂದ ನಿಮಗೊಂದು ರೀತಿ ಹ್ಯಾಪಿಯಾಗಿ ಫೀಲ್ ಮಾಡ್ತೀರಾ, ಒಂಥರ ಖುಷಿಯಾಗಿ ಫೀಲ್ ಮಾಡ್ತೀರಾ, ಇಲ್ಲ ಅಂತೇಳಿಲ್ಲ. ಬಟ್ ಚಾಕ್ಲೇಟ್ಸಲ್ಲಿ ಶುಗರ್ ಲೆಸ್ ಆಗಿ ಆದಷ್ಟು ಸ್ವಲ್ಪ ಶುಗರ್ ಇರೋ ಥರ ನೋಡಿ ತಿನ್ಬೋದು, ಜಾಸ್ತಿ ಅದೂ ಬೇಡ. ಹೆವಿಯಾದಂಥ ಚಾಕ್ಲೇಟ್ ಇಂಟೆಕ್ ಮಾಡೋವಾಗ ಏನಾಗುತ್ತೆ ಅಂತಂದರೆ ಹಲ್ಲು ಹಾಳಾಗುತ್ತೆ, ಜೊತೆಗೆ ಗೆಸ್ಟೇಜ್ನ ಡಯಾಬಿಟಿಸು ಬರುತ್ತೆ. ಸ್ವಲ್ಪ ಮಟ್ಟಿಗೆ ತೊಗೊಳ್ಳಿ, ಜಾಸ್ತಿ ಬೇಡ ಅಷ್ಟೇ. ಸೊ ಡಾರ್ಕ್ ಚಾಕ್ಲೇಟ್ ತೊಗೋಬೋದು, ಸ್ವಲ್ಪ ಮಟ್ಟಿಗೆ ತೊಗೋಬೋದು ಅಷ್ಟೆ. ನೆಕ್ಸ್ಟು ತುಂಬ ಬಗ್ಗಿ ಕೂತ್ಕೊಳ್ಳೋದು, ಮೊಬೈಲ್ಸ್ ಜಾಸ್ತಿ ನೋಡೋದು, ಯಾವಾಗಲೂ ಬಗ್ಗೋ ಥರನೇ ಕೂತ್ಕೊಂಡಿದ್ದಾಗ ಏನಾಗುತ್ತೆ ಅಂದರೆ ನಿಮಗೆ ಸ್ಪೈನಲ್ ಕಾರ್ಡ್ ಪೆಟ್ಟಾಗುತ್ತೆ. ಅವಾಗವಾಗ ನಿಮಗೆ ಬೆನ್ನೋವು, ಸೊಂಟ ನೋವು, ಆಫ್ಟರ್ ಡೆಲಿವರಿ ಸಿಕ್ಕಾಪಟ್ಟೆ ಬೆನ್ನೋವು ಬರುತ್ತೆ. ಸೊ ನೀವು ಕೂತ್ಕೋಬೇಕಾಗಿರೋ ಭಂಗಿ 90 ಡಿಗ್ರಿ. ಇಲ್ಲಿ ನಾನು ರೈಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಿ, ಗ್ರೀನ್ ಮಾರ್ಕಲ್ಲಿರುವಂಥದ್ದು. ಸೊ ರೈಟಾಗಿ ಒಳ್ಳೆ ರೈಟ್ ಪೊಸಿಷನ್ ಅಂತಂದರೆ ಸ್ಟ್ರೈಟಾಗಿ ಕೂತ್ಕೊಳ್ಳುವಂಥದ್ದು, 90 ಡಿಗ್ರಿಯಲ್ಲಿ ಕೂತ್ಕೊಳ್ಳೋದು. ಇದು ನಿಮಗೂ ನಿಮ್ಮ ಮಗುಗೂ ಒಳ್ಳೆಯದು. ಸೊ ನಿಮಗೂ ಕೂಡ ಸ್ಪೈನಲ್ ಕಾರ್ಡ್ ಬಂದು ತೊಂದರೆ ಆಗಲ್ಲ, ಆರಾಮಾಗಿರ್ತೀರ, ನೆಮ್ಮದಿಯಾಗಿರ್ತೀರ. ಸೊ ಸೊಂಟ ನೋವು ಜಾಸ್ತಿ ಬರ್ತಿದೆ, ಬೆನ್ನೋವು ಬರ್ತಿದೆ ಅಂದರೆ ನೀವು ಕೂತ್ಕೊಳ್ಳುವ ಭಂಗಿ ಚೇಂಜ್ ಮಾಡಿ. ನೆಕ್ಸ್ಟು ಸಡನ್ನಾಗಿ ಬಗ್ಗೋದು. ಇದೆಷ್ಟು ದೊಡ್ಡ ತಪ್ಪು ಅಂದರೆ ಖಂಡಿತವಾಗ್ಲೂ ಸಡನ್ನಾಗಿ ಬಗ್ಗೋದು, ಸಡನ್ನಾಗಿ ಎದ್ದೇಳೋದು. ಮಗುಗೇನು ಜಾಸ್ತಿ ಏನು ಅಂಥ ತೊಂದರೆ ಆಗಲ್ಲ, ಆದರೆ ನಿಮಗೆ ತೊಂದರೆ ಆಗುತ್ತೆ. ಯಾಕಂದರೆ ಜಾಸ್ತಿ ಸಡನ್ನಾಗಿ ಬಗ್ಗೋವಾಗ ಹೊಟ್ಟೆ ಹಿಡ್ಕೊಳ್ಳೋದು, ನೋವುದು, ಸೊಂಟ ಹಿಡ್ಕೊಳ್ಳೋದು ಇಂಥವೆಲ್ಲ ಆಗುತ್ತೆ. ಸಡನ್ನಾಗಿ ಬಗ್ಗಬಾರ್ದು. ನಿಧಾನವಾಗಿ ಹೊಟ್ಟೆಗೆ ಜಾಸ್ತಿ ತೊಂದರೆ ಆಗದಿದ್ದಂಗೆ, ಟೈಟ್ ಆಗದಿದ್ದಂಗೆ ಕೂತು ಎತ್ಕೊಳ್ಳೋದು ಒಳ್ಳೆಯದು. ಯಾವುದಾದ್ರೂ ಒಂದು ವಸ್ತು ತೊಗೋಬೇಕು ಅಂದರೆ ಕೂತ್ಕೊಂಡು ಎತ್ಕೊಳ್ಳಿ. ಇಲ್ಲ ದೊಡ್ಡ ಜಾಸ್ತಿ ತೂಕ ಇರೋ ವಸ್ತುಗಳಿದೆ ಅಂದರೆ ಅದಕ್ಕೆ ಜಾಸ್ತಿ ನೀವು ತೂಕವನ್ನು ಎತ್ತುವಾಗ ಜಾಸ್ತಿ ಪ್ರೆಷರ್ ಹಾಕಿ ಎತ್ತಬೇಡಿ. ಯಾರಾದರೂ ಹೆಲ್ಪ್ ತಗೊಳ್ಳಿ, ಆ ರೀತಿ ಮಾಡ್ಕೊಳ್ಳಿ. ಜಾಸ್ತಿ ತೂಕ ಎತ್ತೋದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ, ಅದು ಯಾವುದೇ ಸಮಯ ಆಗಿರಲಿ.
ಆ್ಯಂಡ್ ನೆಕ್ಸ್ಟು ಮನೇಲಿ ಪೆಸ್ಟ್ ಕಂಟ್ರೋಲ್ ಮಾಡಿಸಿ ಆಗಾಗ, ಇಲ್ಲ ನೀವೇನೇ ಕಿಚನನ್ನು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ಪೆಸ್ಟ್ ಕಂಟ್ರೋಲ್ ಮಾಡೋವಾಗ ಈ ಹಿಟ್ಟು ಅದು ಇದು ಯೂಸ್ ಮಾಡ್ತೀರಾ ಅಲ್ಲ ನೀವು, ಅಂಥವೆಲ್ಲ ಯೂಸ್ ಮಾಡೋವಾಗ ನೋಡಿ ಯೂಸ್ ಮಾಡಿ, ಇಲ್ಲ ಬೇರೆ ಯಾರ ಕೈಲಾದರೂ ಯೂಸ್ ಮಾಡಿಸಿ. ಇಂಥವೆಲ್ಲ ಪೆಸ್ಟ್ ಕಂಟ್ರೋಲ್ ಮಾಡಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಫುಡ್ ಪಾಯ್ಸನ್ ಆಗುತ್ತೆ. ಅದು ಪ್ರೆಗ್ನೆನ್ಸಿಯಲ್ಲಿ ನೀವು ತಿನ್ನೋವಂಥ ಊಟದ ಮೇಲೆಲ್ಲನೂ ಓಡಾಡಿರುತ್ತೆ, ಹೊರಗಡೆ ನೀವು ಇಟ್ಟಾಗ ಅದು ನೀವು ತಿನ್ನೋವಾಗ ಅದು ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಡೈಜೆಸ್ಟಿವ್ ಸಿಸ್ಟಮ್ ಬಂದು ತುಂಬಾ ಬಾಧಿಸುತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ಈ ಥರ ಊಟ ತಿನ್ನೋವಾಗ ನಿಮಗೆ ಇಮ್ಯುನಿಟಿ ಪವರ್ ಕಮ್ಮಿ ಇರೋ ಪಕ್ಷದಲ್ಲಿ ಖಂಡಿತವಾಗ್ಲೂ ಬೇದಿ ವಾಂತಿ ಇಂಥವೆಲ್ಲ ಆಗುತ್ತೆ. ಸೊ ಆದಷ್ಟು ನಿಮ್ಮ ಮನೇಲಿ ಜಿರಳೆಗಳು ಅದು ಇದು ಇದೆ ಅಂತಂದರೆ ಫಸ್ಟ್ ಅದನ್ನು ಕಂಟ್ರೋಲ್ ಮಾಡಿಸಿ. ನೆಕ್ಸ್ಟು ತಣ್ಣಗೆ ಊಟ ಮಾಡೋದು, ಆರಿರೋವಂಥ ಊಟ ಮಾಡೋದು, ಹೆವಿಯಾದಂಥ ಒಂದು ತಣ್ಣಗೆ ತಿನ್ನೋದು, ಅನ್ನ ಸಾರು ಬಿಸಿ ಮಾಡ್ಕೊಳ್ದೆ ರಾತ್ರಿ ಇರೋ ತಂಗಳನ್ನ ತಿನ್ನೋದು, ಇಂಥವೆಲ್ಲ ಮಾಡುವಾಗ ಏನಾಗುತ್ತೆ ಅಂದರೆ ಖಂಡಿತವಾಗ್ಲೂ ಹೊಟ್ಟೆ ನೋವು ಅಂಥವೆಲ್ಲ ಬರುತ್ತೆ. ಆದರೆ ತಣ್ಣಗೆ ತಿನ್ನುವಾಗ ಜೀರ್ಣ ಅಂತೂ ನಿಧಾನವಾಗುತ್ತೆ, ಇದರಿಂದ ಉಳಿತೆಗೂ ಜಾಸ್ತಿ ಬರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಆದಷ್ಟು ಬಿಸಿ ಬಿಸಿಯಾಗಿ ತಿನ್ನಬೇಕು, ಚೆನ್ನಾಗಿ ಬಿಸಿನೀರು ಕುಡಿಬೇಕು. ಇದು ನಿಮಗೆ ಜೀರ್ಣ ಚೆನ್ನಾಗಿ ಮಾಡುತ್ತೆ. ನೀವು ಬೆಳಗ್ಗೆ ತಿಂದಿರೋದು ನೈಟ್ವರೆಗೂ ನಿಮಗೆ ಉಳಿತೆಗೆ ಬರ್ತಾಯಿದ್ರೆ ಎಷ್ಟು ನೆಮ್ಮದಿ ಹಾಳಾಗುತ್ತೆ, ಸ್ಟ್ರೆಸ್ ಕೊಡುತ್ತೆ. ಸೊ ಆದಷ್ಟು ಬಿಸಿ ಬಿಸಿಯಾಗಿ ಊಟ ಮಾಡಿ, ಚೆನ್ನಾಗಿ ಬಿಸಿನೀರು ಕುಡೀರಿ. ಇಷ್ಟು ಮಾಡಿದ್ರೆ ಸಾಕು ನೀವು. ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಸ್ಕ್ಯಾನಿಂಗ್ಸ್ ಮಾಡಿಸ್ತೀರಲ್ಲ, ಸೊ ಸ್ಕ್ಯಾನಿಂಗ್ ಮಾಡಿಸೋದನ್ನು ಆದಷ್ಟು ತಳ್ಳಿ ಹಾಕಬೇಡಿ. ಈಗ ನಿಮ್ಗೆ ಈ ವಾರ ಮಾಡಬೇಕು ಸ್ಕ್ಯಾನಿಂಗ್ ಅಂತ ಹೇಳಿದ್ದಾರೆ ಅಂದರೆ ಆ ವಾರ ಮಾಡಿಸ್ಬಿಡಿ, ಆ ದಿನ ಮಾಡಿಸ್ಬಿಡಿ. ಯಾಕಂದರೆ ಒಂದೊಂದು ಸ್ಕ್ಯಾನಿಂಗಿಗೂ ಒಂದೊಂದು ಟೈಮ್ ಇರುತ್ತೆ. ಸೊ ಆ ಟೈಮಲ್ಲೇ ಬೇಬಿದೇನಾದರೂ ಕಂಡುಹಿಡಿಬೇಕು, ಬೇಬಿದೇನಾದರೂ ನೋಟ್ ಮಾಡಬೇಕು ಅಂದರೆ ಆ ಟೈಮಲ್ಲೇ ಅದು ಗೋಚರ ಆಗೋದು. ಸೊ ಬೇಬಿ ಜಾಸ್ತಿ ಗ್ರೋತ್ ಆಗಿಬಿಡ್ತು ಅಂತಂದರೆ ಏನಾದರೂ ಸರಿಪಡಿಸ್ಬೇಕು ಅನ್ನೋ ಸಮಯ ಹೋಗ್ಬಿಟ್ಟಿರೋದು ಮುಂದೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಆದಷ್ಟು ಸ್ಕ್ಯಾನಿಂಗ್ಸನ್ನು ಸರಿಯಾದ ಟೈಮಲ್ಲಿ ಸ್ಕ್ಯಾನಿಂಗ್ಸು, ಡಾಕ್ಟರ್ ಹತ್ರ ಚೆಕಪ್ ಮಾಡಿಸೋದು, ಹಾರ್ಟ್ ಬೀಟ್ಸ್ ಚೆಕ್ ಮಾಡಿಸೋದು, ಬೇಬಿ ವೆಯ್ಟನ್ನು ಕರೆಕ್ಟಾಗಿ ಮೇಂಟೈನ್ ಆಗ್ತಿದೆಯಾ, ಅದಕ್ಕೆ ತಕ್ಕ ಫುಡ್ ತಗೋತಿದ್ದೀವಾ, ಇದನ್ನೆಲ್ಲನೂ ನೀವು ಮೇಂಟೈನ್ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ಈ ವಾರ ಬೇಡ ಬರೋ ವಾರ ಹೋಗೋಣ, ಮನೇಲಿ ಹಸ್ಬೆಂಡ್ ಬ್ಯುಸಿ ಇರ್ತಾರೆ, ಆಗಲ್ಲಮ್ಮ ಬರೋ ವಾರ ಹೋಗೋಣ. ಇದು ತಪ್ಪಿದು. ನಾನು ಏನು ಹೇಳ್ತೀನಿ, ಈ ವಾರ ಮಾಡಬೇಕು, 18 ವೀಕಲ್ಲಿ ಮಾಡಬೇಕು, 18 ವೀಕಲ್ಲಿ ಮಾಡಿಸಿ, 20 ವೀಕ್ಸಲ್ಲಿ ಮಾಡಿಸೋದು ತಪ್ಪು. ಸೊ ಈ ರೀತಿ ವೀಕ್ಸ್ ಕರೆಕ್ಟಾಗಿ ಡಾಕ್ಟ್ರ್ ಯಾಕೆ ಆ ವೀಕ್ ಕೊಡ್ತಾರೆ ಅನ್ನೋದು ಅದನ್ನು ಕಂಡುಹಿಡಿಯೋಕ್ಕೋಸ್ಕರನೇ ನೀವು ತಳ್ಳಿ ಹಾಕೋಕ್ಕೆ ಹೋಗಬೇಡಿ. ಇದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯನೇ. ನೆಕ್ಸ್ಟು ಹೆವಿಯಾದಂಥ ವರ್ಕೌಟು. ಕೆಲವ್ರು ಏನು ಮಾಡ್ತಾರೆ ಅಂದರೆ ನಾರ್ಮಲ್ ಡೆಲಿವರಿ ಆಗಬೇಕು ನನಗೆ ಅಂತ ಹೇಳಿ ನಾರ್ಮಲ್ ಡೆಲಿವರಿ ಆಗಬೇಕು ಮತ್ತು ಬಾಡಿ ಚೆನ್ನಾಗಿ ಚುರುಕಾಗಿ ಇಟ್ಕೋಬೇಕು ಅಂತ ಮಾಡ್ತಾರೆ ಎಕ್ಸಸೈಸಸ್, ತಪ್ಪೇನಿಲ್ಲ. ಬಟ್ ಹೆವಿ ವರ್ಕೌಟು, ನಾನು ಹೇಳೋದು ಹೆವಿ ಅನ್ನೋದು ಯಾಕೆ ಹೇಳ್ತೀನಿ ಅಂದರೆ ತುಂಬ ಜನ ಅವರ್ ಕಟ್ಲೆ ಮಾಡ್ತಾರೆ, ಅದು ತುಂಬಾ ತಪ್ಪು. ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಮಾಡಬಾರ್ದು. ಇನ್ನೊಂದು ಹೆವಿಯಾದಂಥ ವರ್ಕೌಟು ಮಾಡಬಾರ್ದು. ಪ್ರೆಗ್ನೆನ್ಸಿದು ಏನು ಎಕ್ಸಸೈಸ್ ಇದೆ, ಪೆಲ್ವಿಕ್ ಏರಿಯಾಗೆ ಏನು ಬೇಕೋ ಅಂಥದ್ದು ಮಾಡ್ಕೊಳ್ಳಿ, ಕೈ ಕಾಲುಗಳಿಗೆ ಏನು ಬೇಕೋ ಅದು ಲೈಟಾಗಿ ಮಾಡ್ಕೊಳ್ಳಿ, ವಾಕಿಂಗ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಹೆವಿ ವರ್ಕೌಟ್ ಅಂತೂ ಬೇಡವೇ ಬೇಡ. ನೆಕ್ಸ್ಟು ಡಾಕ್ಟರ್ ಕೊಡುವಂತಹ ಐರನ್ ಟ್ಯಾಬ್ಲೆಟ್ಸ್, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ಬಂದು ಮಿಸ್ ಮಾಡೋದು. ಕ್ಯಾಲ್ಶಿಯಂ, ಐರನ್ ಕಂಟೆಂಟ್ ಮತ್ತು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಬಂದು ಡಾಕ್ಟರ್ಸನ್ನು ಪ್ರಿಫರ್ ಮಾಡಿರ್ತಾರೆ ನಿಮಗೆ. ನೀವು ಅದನ್ನು ಮಿಸ್ ಮಾಡಿ ದಿನ ಬಿಟ್ಟು ದಿನ ತೊಗೊಳ್ಳೋದು, ವಾರಕ್ಕೊಂದ್ಸಲಿ ತೊಗೊಳ್ಳೋದು, ಮರ್ತು ಹೋಗೋದು, ಬೇಡ ಅಂತ ಅಂದ್ಕೊಳ್ಳೋದು, ಇದೆಲ್ಲ ತಪ್ಪು. ನೀವು ತಿನ್ನುವಂಥ ಊಟದಲ್ಲಿ ಎಲ್ಲ ಐರನ್ ಕಂಟೆಂಟು, ಎಲ್ಲ ಕ್ಯಾಲ್ಶಿಯಮು ಕೂಡ ನಿಮಗೆ ಬಂದು ಸೇರಲ್ಲ. ಸೊ ಅದಕ್ಕೇ ಡಾಕ್ಟರ್ಸು ಆ ದಿವಸಕ್ಕೆ ಏನು ನಿಮಗೆ ಮೈಕ್ರೋಗ್ರಾಮ್ಸ್ ಬೇಕೋ ಅದನ್ನು ಬಂದು ನಿಮಗೆ ರೆಫರ್ ಮಾಡಿರ್ತಾರೆ. ಸೊ ಅದನ್ನು ತೊಗೊಳ್ಳಿ. ಮತ್ತು ಇನ್ನೂ ಕೆಲವ್ರು ಏನು ಮಾಡ್ತಾರೆ, ಡಾಕ್ಟ್ರ್ ಹೇಳದೇ ಇರೋ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತಾರೆ, ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ಸ್ ಅಂತ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಓನಾಗಿ ಪ್ರಿಸ್ಕ್ರೈಬ್ ಆಗಿ ಕೇಳಿ ತೊಗೊಳ್ಳೋದು ತಪ್ಪು. ಡಾಕ್ಟರ್ಸ್ ಏನು ಹೇಳಿರ್ತಾರೋ ಅದೇ ಟ್ಯಾಬ್ಲೆಟ್ ತೊಗೊಳ್ಳಿ. ಮತ್ತು ಇನ್ನೊಂದೇನೆಂದರೆ, ನಿಮಗೆ ಜ್ವರ ಬಂತು, ನೆಗಡಿ ಬಂತು, ಕೆಮ್ಮು ಬಂತು, ಏನೋ ಬಂತು ಅಂದರೆ ನಿಮಗೆ ಗೊತ್ತಿರೋ ಟ್ಯಾಬ್ಲೆಟ್ಸ್ ಹಾಕ್ಕೋಬಾರ್ದು. ಪ್ರೆಗ್ನೆನ್ಸಿಯಲ್ಲಿ ಡಾಕ್ಟ್ರನ್ನ ಕೇಳದೆ ಯಾವ ಟ್ಯಾಬ್ಲೆಟು ತೊಗೊಳ್ಳೋ ಹಾಗಿಲ್ಲ. ಮತ್ತು ಜಂಕ್ ಫುಡ್ಸನ್ನು ತೊಗೊಳ್ಳೋದು. ಜಂಕ್ ಫುಡ್ಸ್ ಅಂತ ಬಂದಾಗ ಹೊರಗಡೆ ಹೋದಾಗ ಪಿಜ್ಜಾ ತೊಗೊಳ್ಳೋದು, ಮತ್ತು ಫ್ರೆಂಚ್ ಫ್ರೈಸ್ ತೊಗೊಳ್ಳೋದು, ಹೆವಿ ಸಾಸ್ಗಳು ಯೂಸ್ ಮಾಡೋದು, ರೆಡ್ ಚಿಲ್ಲಿ ಸಾಸ್ ಆಗ್ಬೋದು, ಟೊಮೆಟೊ ಕೆಚಪ್ ಆಗ್ಬೋದು, ಇದನ್ನೆಲ್ಲ ಸಾಸ್ನೆಲ್ಲ ಯೂಸ್ ಮಾಡಿ ಊಟ ಮಾಡೋದು, ಇದು ತುಂಬ ತಪ್ಪು. ಇದು ನಿಮಗೇನು ಹೆಲ್ತನ್ನು ಕೊಡೋಲ್ಲ, ಅದರ ಬದಲಾಗಿ ನಿಮಗೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂನ ಕಮ್ಮಿ ಮಾಡುತ್ತೆ. ಬೇಬಿಗೆ ಅವತ್ತು ಏನು ಬೇಕೋ ಆ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ನಿಮ್ಮ ಹೊಟ್ಟೆ ತುಂಬುತ್ತೆ, ಮಗುಗೆ ನ್ಯೂಟ್ರಿಯೆಂಟ್ಸ್ ಹೋಗಿ ಸೇರಲ್ಲ. ಈ ಡೋನಟ್ಸ್ ಆಗ್ಬೋದು, ಹೆವಿ ಕೆಮಿಕಲ್ಸ್ ಯೂಸ್ ಮಾಡಿರುವಂತಹ ಆಹಾರ ಪದಾರ್ಥಗಳು, ಜಾಸ್ತಿ ಕಲರ್ಸ್ ಇರುವಂಥ ಆಹಾರ ಪದಾರ್ಥ. ನಾನು ಹೇಳೋದೇನಂತಂದರೆ, ನೀವು ಕಲರ್ಸ್ ಯೂಸ್ ಮಾಡಬೇಕು ಅಂದರೆ ವೆಜಿಟೇಬಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ವೆಜಿಟೇಬಲ್ಸು, ಕಲರ್ ಆಗಿರುವಂತಹ ಫ್ರೂಟ್ಸು. ಅಂದರೆ ಒಂದು ದಿವಸ ವೈಟ್ ಕಲರಲ್ಲಿ ನೀವು ಆ್ಯಪಲ್ ತಿಂದ್ರಿ ಅಂದರೆ ಪೊಮಗ್ರನೇಟ್, ಮಧ್ಯಾಹ್ನ ಸಂಜೆ ಆರೆಂಜು. ಸೊ ಇದೇನಾಗುತ್ತೆ, ನಿಮಗೊಂದು ಒಳ್ಳೆಯ ಎನರ್ಜಿ ಕೊಡುತ್ತೆ. ಅದು ಬಿಟ್ಟು ಫುಡ್ಡಲ್ಲಿ ಹಾಕಿರೋದೆಲ್ಲ ನ್ಯಾಚುರಲ್ ಕಲರ್ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ಅದೆಲ್ಲನೂ ನಿಮಗೆ ಜಂಕೇನೆ. ಜಾಸ್ತಿ ಎಣ್ಣೆಯಲ್ಲಿ ಕರೆದಿರುವಂತಹ ಬೋಂಡ, ಈ ವಡೆ, ಈ ರೋಡಲ್ಲಿ ಸಿಗುವಂತಹ ಜಂಕ್ ಐಟಮ್ಸು ತಿನ್ನಬೇಡಿ.
ನಿಮಗೆ ತಿನ್ನಬೇಕು ಅನಿಸಿದ್ರೆ ಮನೇಲಿ ಫ್ರೆಶ್ಶಾಗಿ ಮಾಡ್ಕೊತೀನಿ. ನೀವು ಒಂದೊಳ್ಳೆ ಆಯಿಲಲ್ಲಿ ಮಾಡ್ಕೊತೀನಿ, ಇದು ಒಳ್ಳೆಯದು. ಅದು ಬಿಟ್ಟು ರೋಡ್ ಸೈಡಲ್ಲಿ ಇರೋದನ್ನೆಲ್ಲ ತಿಂದರೆ ಹೆಲ್ತು ತುಂಬಾ ಬಾಧಿಸುತ್ತೆ. ಮತ್ತು ಹೆವಿ ಸ್ವೀಟ್ಸ್ ಇಂಟೇಕು. ಸ್ವೀಟ್ಸ್ ನಾನು ಹೇಳಿದಾಗೆ ಚಾಕ್ಲೇಟ್ಗೆ ಏನು ಹೇಳೋದ್ನೋ ಇದಕ್ಕೂ ಹಾಗೇ. ಸ್ವೀಟ್ಸ್ ಹಾಲು ಸ್ವೀಟ್ ತಾನೇ, ಕ್ಯಾಲ್ಶಿಯಮ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ ಅಂತ ತಿನ್ನೋದಲ್ಲ. ಎಲ್ಲನೂ ಪ್ರಾಸೆಸ್ ಆಗಿರುತ್ತೆ. ಜಾಸ್ತಿ ಸ್ವೀಟನ್ನು ಕೂಡ ಇಂಟೇಕಾಗಿ ಮಾಡಿ ತಗೊಳ್ಬೇಡಿ. ನಿಮ್ಮ ಹೊಟ್ಟೆ ಹಾಳಾಗೋದ್ರ ಜೊತೆಗೆ ಡಯಾಬಿಟಿಸ್ ಬರುತ್ತೆ. ನೆಕ್ಸ್ಟು ಹೆವಿ ಖಾರ. ತುಂಬ ಜನ ಖಾರ ತಿಂದು ರೂಢಿ ಮಾಡ್ಕೊಂಡಿರ್ತೀರ. ಹಳ್ಳಿ ಸೈಡೆಲ್ಲ ಮೆಣಸಿನ್ಕಾಯಿ ನಿಸುಕೊಂಡೆ ಹಾಗೇ ತಿಂತಾರೆ. ಆ ಥರ ಅಂತಲ್ಲ. ಬಟ್ ಏನು ಗೊತ್ತಾ, ಖಾರ ಜಾಸ್ತಿ ತಿಂದಷ್ಟು ಅಲ್ಸರ್ ಅನ್ನೋದು ಬಂದ್ಬಿಡುತ್ತೆ. ಹೊಟ್ಟೆಯಲ್ಲಿ ಒಳಗಡೆ ನಮಗೆ ಲೇಯರ್ ಇರುತ್ತೆ, ತಿನ್ ಲೇಯರು. ಅದೇನಾಗುತ್ತೆ ಅಂದರೆ ಖಾರ ಹೆವಿ ತಿಂದಾಗ ಡ್ಯಾಮೇಜ್ ಆಗುತ್ತೆ. ನೀವೇನಾದರೂ ಊಟ ಮಾಡುವಾಗ ಹುರಿ ಆಗೋದು, ಗ್ಯಾಸ್ಟ್ರಿಕ್ ಆಗೋದು, ನಿಮಗೆ ಕಾನ್ಸ್ಟಿಪೇಷನ್ನು ಮತ್ತು ಉರಿಯುಕ್ತವಾದಂಥ ಮಲಬದ್ಧತೆ, ಮಲ ಮಾಡೋಕ್ಕೆ ನಿಮ್ಮ ವಿಸರ್ಜನೆ ಮಾಡೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಉರಿ ಆಗುತ್ತೆ. ಮೂಲ ಕೂಡ ಬರುತ್ತೆ. ಹೆವಿ ಮಸಾಲೆ ಜಾಸ್ತಿ ಹಾಕ್ಕೊಂಡು ಊಟ ಮಾಡೋದು, ಇದೆಲ್ಲನೂ ತಪ್ಪು. ಆದಷ್ಟು ಮೈಲ್ಡಾಗಿರಲಿ ನಿಮ್ಮ ಫುಡ್ಡು. ಸ್ವೀಟ್, ಖಾರ, ಉಪ್ಪು, ಹುಳಿ ಇದೆಲ್ಲನೂ ಮೈಲ್ಡಾಗಿದ್ರೇ ಪ್ರೆಗ್ನೆನ್ಸಿಯಲ್ಲಿ ಒಳ್ಳೆಯದು. ಪ್ರೆಗ್ನೆನ್ಸಿ ಅಂತ ಮಾತ್ರ ಅಲ್ಲ, ನಮ್ಮ ಇಂಟರ್ ಲೈಫು ಕೂಡ ಹಾಗೆ. ಮತ್ತು ಹೊಟ್ಟೆಗೆ ಬೇಬಿ ಬಂದು ಹೆಡ್ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು ಕೂಡ ಹೆವಿ ಕೆಲಸ ಮಾಡೋದು, ನಾರ್ಮಲ್ ಆಗಬೇಕು ಅಂತ ಕೂತು ಎದ್ದೊಳೋದು, ತುಂಬ ಓಡಾಡೋದು, ತುಂಬ ಕೆಲಸಗಳು ಮಾಡೋದು, ತುಂಬ ಬಟ್ಟೆ ಒಗೆಯೋದು, ಇಂಥ ತಪ್ಪೆಲ್ಲ ಮಾಡಬೇಡಿ. ಅದು ಆ ಥರ ಅಲ್ಲ. ಸಿಂಪಲ್ಲಾಗಿದ್ರೇ ಸಾಕೋದೆಲ್ಲ ಆಗುತ್ತೆ, ಜಾಸ್ತಿ ಬೇಡ. ನೆಕ್ಸ್ಟ್ ಬಂದು ಸಲೂನ್ಗಳಿಗೆ ಹೋಗಿ ಸ್ಕ್ಯಾಲ್ಪ್ಗೆ ಟಚ್ ಆಗೋ ಥರ ಕಲರ್ ಹಾಕ್ಕೊಳ್ಳೋದು, ಹೇರ್ ಡೈಸ್ ಯೂಸ್ ಮಾಡೋದು ಮಾಡಬಾರ್ದು ಅಂತ ಏನಿಲ್ಲ. ಹೇರ್ಗೆ ಮಾಡ್ಬೋದು, ಸ್ಕ್ಯಾಲ್ಪಿಗೆ ಮಾಡ್ಕೋಬೇಡಿ, ಸ್ಕಿನ್ ಅಲರ್ಜಿ ಆಗುತ್ತೆ. ಐಬ್ರೋಸ್ ಎಲ್ಲ ಮಾಡಿಸ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ವ್ಯಾಕ್ಸ್ ಇಂಥವೆಲ್ಲ ಅವಾಯ್ಡ್ ಮಾಡಿ. ಪ್ರೆಗ್ನೆನ್ಸಿಯಲ್ಲಿ ಅದರ ಅವಶ್ಯಕತೆ ಇರಲ್ಲ. ಸೊ ನನಗೆ ಗೊತ್ತಿರುವಂಥ ಕೆಲವೊಂದು ವಿಷಯಗಳನ್ನು, ಗೊತ್ತಿಲ್ಲದೆ ಮಾಡುವಂಥ ವಿಷಯಗಳನ್ನ ನಾನು ಹೇಳ್ತಾ ಬಂದಿದ್ದೀನಿ. ಸೊ ಇನ್ನೂ ಪಾರ್ಟ್ 2 ಕೂಡ ಹಾಕ್ಬೋದು, ಅಷ್ಟೊಂದು ಮಿಸ್ಟೇಕ್ಸ್ ಇದ್ದಾವೆ. ನೆಕ್ಸ್ಟ್ ಹಾಕ್ತೀನಿ ನಾನು. ಸೊ ಇಷ್ಟು ವಿಷಯಗಳನ್ನ ನಿಮ್ಮ ಲೈಫಲ್ಲಿ ನೋಡಿ ನೀವು ಮಿಸ್ಟೇಕ್ಸ್ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಒಂದು ಹೆಲ್ದಿ ಪ್ರೆಗ್ನೆನ್ಸಿ, ಹೆಲ್ದಿ ಡೆಲಿವರಿ ಕೂಡ ನಿಮಗಾಗುತ್ತೆ. ಹೆವಿ ಅನ್ನೋದು ಯಾವುದು ಪ್ರೆಗ್ನೆನ್ಸಿಯಲ್ಲಿ ಬೇಡ. ಹೆಲ್ದಿ ಫುಡ್ ತಗೊಳ್ಳಿ, ವರ್ಕೌಟ್ ಸ್ವಲ್ಪ ಮಾಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಇಷ್ಟೇ ಪ್ರೆಗ್ನೆನ್ಸಿಗೆ ಬೇಕಾಗಿರೋದು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.